ನಮಸ್ಕಾರ ರೀ. ಶ್ರಾವಣ ವಚನ ವಾಚನ 13ನೇ ದಿನಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ದಿನ ಹಗ್ಗ ಹೊಸದು ಮಾರ್ಕೊಂಡು ಬಂದು ಅದರಿಂದ ಬಂದಂಥ ಹಣದೊಳಗೆ ದಾಸೋಹ ಸೇವೆ ಮಾಡ್ಕೊತ ಬಸವಣ್ಣನವರ ಬಳಗದೊಂದಿಗೆ ಬದುಕ್ತಿದ್ದಂಥ ಕಾಲಕಣ್ಣಿಯ ಕಾಮಮ್ಮನ ವಚನವನ್ನು ಕೇಳೋಣಂತ. ವಚನ ಏನು ನೀತಿ ಹೇಳ್ತದ ಅನ್ನೋದನ್ನು ಸರಳವಾಗಿ ಒಂದು ಕತೆ ಹೇಳಿಬಿಡ್ತೀನಿ, ಕೇಳ್ರಿ. ಒಂದು ಊರಾಗ ಒಬ್ಬ ರೈತ ಇದ್ದ, ಜಮೀನ್ದಾರ ಇದ್ದ. ದೊಡ್ಡ ಹೊಲ ಇತ್ತು. ಆದ್ರೆ ಅವನಿಗಿದ್ದಿದ್ದು ಒಂದೇ ಸಮಸ್ಯೆ ಏನು ಅಂದ್ರೆ, ಆ ಹೊಲಕ್ಕೆ ಅವಾಗ ಸುಂಟರ್ ಗಾಳಿ ಬಂದು ಅಪ್ಪಳಿಸ್ತಿತ್ತು. ಬದುಕಂದ್ಮೇಲೆ ಯಾವಾಗಲೂ ತಂಗಾಳಿನೇ ಇರ್ಲಿಕ್ಕೆ ಸಾಧ್ಯ ಇಲ್ಲ ನೋಡ್ರಿ. ಒಮ್ಮೊಮ್ಮೆ ತಂಗಾಳಿ, ಒಮ್ಮೊಮ್ಮೆ ಬಿರುಗಾಳಿ, ಒಮ್ಮೊಮ್ಮೆ ಸುಂಟರ್ ಗಾಳಿ ಎಲ್ಲನೂ ಎದುರಿಸ್ಬೇಕು. ಅಂದಾಗೆ ಬದುಕು ಚಂದ ಆಗ್ತದ. ಅವನು ಎಲ್ಲದಕ್ಕೂ ತಯಾರಾಗೇ ಇದ್ದ. ತನ್ನ ಪ್ರಯತ್ನ ಮೀರಿ ಆ ಹೊಲ್ದಾಗ ಕೆಲಸ ಮಾಡ್ತಿದ್ದ. ಆದರೂ ಸುಂಟರ್ ಗಾಳಿ ಬಂದು ಸಿಕ್ತು ಅಂತಂದ್ರೆ ಎಲ್ಲ ನಾಶ ಆಗ್ಬಿಡ್ತಿತ್ತು. ಮತ್ತು ಹೊಸ ಬದುಕು ಕಟ್ಕೋತಿದ್ದ. ಹೀಗಾಗಿ ಅವನ ಬಳಿ ಯಾರೂ ಕೆಲಸಕ್ಕೆ ಬರ್ತಿದ್ದಿಲ್ಲ. ಒಬ್ಬನೇ ದುಡಿಬೇಕಾಗ್ತಿತ್ತು. ಸಾಕಷ್ಟು ಸಮಸ್ಯೆ ಎದುರಿಸ್ತಿದ್ದ. ಒಂದಿನ ಒಬ್ಬ ಯುವಕ ಬಂದ. ನೋಡ್ಲಿಕ್ಕೆ ಭಾಳ ಶಾಣೆ ಅನ್ನುವಂಗೆ. ಅವನ ಮಾತಿನೊಳಗೆ ಆತನ ಕೆಲಸದ ಮೇಲಿರುವಂಥ ಆಸಕ್ತಿ ಗೊತ್ತಾಗ್ತಿತ್ತು. ನಾನು ನಿಮ್ಮ ಹೊಲ್ದಾಗ ಕೆಲಸ ಮಾಡ್ತೀನಿ ಅಂದ. ಹೌದಾ, ಆಯಿತು ಮಾಡು. ನನ್ನ ಹೊಲಕ್ಕೆ ಸುಂಟ್ರ ಗಾಳಿ ಬರ್ತದ, ನೋಡು, ವಿಚಾರ ಮಾಡು. ಇಲ್ಲ, ನಾ ಹೇಳ್ದಷ್ಟು ನೀವು ಪೇಮೆಂಟ್ ಕೊಡಬೇಕು, ನಾ ಮಾಡ್ತೀನಿ. ಅಂಥ ವಿಶೇಷತೆ ನಿನ್ನೊಳಗೆ ಏನದ? ನಾ ಸುಂಟರ್ ಗಾಳಿಯೊಳಗೂ ಸುಖವಾಗಿ ಮಲ್ಕೋಬಲ್ಲೆ. ಸುಂಟರ್ ಗಾಳಿನಾಗೂ ನಾ ಸುಖವಾಗಿ ನಿದ್ರಿಸ್ತೀನಿ. ಅದೇ ನನ್ನ ವಿಶೇಷತೆ. ನೀವು ನನಗೆ ಕೆಲಸ ಕೊಟ್ಟು ನೋಡ್ರಿ, ಚಲೋ ಅನಿಸಿಲ್ಲ ಅಂದ್ರೆ ಬಿಡ್ಸಾಕತ್ರಿ. ಆದರೆ ಪೇಮೆಂಟ್ ಮಾತ್ರ ಹೆಚ್ಚಿಗೆ ಕೊಡಬೇಕು ಅಂದ. ಆಯ್ತು ಬಿಡು, ಮೊದಲೇ ಯಾರೂ ಕೆಲ್ಸಕ್ಕೆ ಬರಲ್ಲ, ಈತ ತಾನಾಗೆ ಕೇಳ್ಕೊಂಡು ಬಂದಾನ, ಇಂಥ ಚಾನ್ಸ್ ಬಿಟ್ಟು ಏನು ಮಾಡಲಿ ಅಂತ ಹೇಳಿ ಆ ಜಮೀನ್ದಾರ ಅವನಿಗೆ ಕೇಳಿದಷ್ಟು ಪಗಾರ ಕೊಟ್ಟು ಕೆಲ್ಸಕ್ಕೆ ಇಟ್ಕೊಂಡ. ಒಂದಿಷ್ಟು ದಿನ ನೋಡ್ದ. ಅವನು ಭಾಳ ಆಸಕ್ತಿಯಿಂದ ಖುಷಿಯಾಗಿ ಎಲ್ಲ ಕೆಲಸ ಮಾಡ್ತಿದ್ದ. ಹೆಚ್ಚಿನ ಆದಾಯವನ್ನು ತಂದು ಕೊಡ್ಲಿಕ್ಕತ್ತ. ಹೊಲ ಎಲ್ಲ ಸ್ವಚ್ಛ ಇಟ್ಟಿದ್ದ. ಅವನಿಗೆ ಒಂದು ರೀತಿ ನೆಮ್ಮದಿಯಿಂದ ನಿರಾಳವಾಗಿದ್ದ. ಆದರೆ ಇದ್ದಕ್ಕಿದ್ದಂಗೆ ಒಂದಿನ ಜೋರು ಸುಂಟರ್ ಗಾಳಿ ಎದ್ದು ಬಿಡ್ತು. ಇನ್ನೆಲ್ಲ ಹೊಲ್ದಂದು ಹಾಳಾಗ್ತದ ಅಂತ ಹೇಳಿ ಜಮೀನ್ದಾರ ಎದ್ದು ಮನೆಯಿಂದ ದುಡ್ದು ಓಡ್ಕೊಂತ ಹೊಲಕ್ಕೆ ಬಂದು ನೋಡ್ತಾನೆ. ಇವ ಮಕ್ಕೊಂಬಿಟ್ಟಾನ. ಏನೋ ಏಳು ಸುಂಟ್ರ ಗಾಳಿ ಬಂದದ ಅಂತ ಅವ ಹೇಳ್ತಾನೆ. ನಾ ಹೇಳಿದ್ನಲ್ಲ ನಿಮಗೆ ಮೊದಲೇ ಕೆಲಸಕ್ಕೆ ಸೇರೋಕಿನ ಮೊದಲೇ ಹೇಳಿದ್ದೆ, ನಾ ಸುಂಟರ ಗಾಳಿಯೊಳಗೂ ಸುಖವಾಗಿ ನಿದ್ರಿಸಬಲ್ಲೆ ಅಂತ ಹೇಳಿ, ನನಗೆ ಎಬ್ಬಸ್ಬೇಡ್ರಿ ಅಂತ ಮನೆಗೆ ಬದಲಿಸಿ ಮಕ್ಕೊಂಬಿಡ್ತಾನೆ. ಈ ಜಮೀನ್ದಾರಕ್ಕೆ ಟುಕು ಹತ್ತಿ ಹೊರಗೆ ಹೋಗಿ ನೋಡ್ತಾನ. ಹೊಲದಾಗಿನ ಬೆಳೆ ಎಲ್ಲ ಪಚ್ಚಂಗೆ ಕಟ್ಟಿಬಿಟ್ಟಾನ. ಸುಂಟರ ಗಾಳಿಗೆ ಸಿಕ್ಕ ಹಾರಿ ಹೋಗುವ ವಸ್ತುಗಳು ಯಾವುವು ಹೊರಗಿಲ್ಲ. ಗಿಡ ಮರಗಳು ಉರುಳಿ ಬೀಳುವ ಪರಿಸ್ಥಿತಿಯೊಳಗಿಲ್ಲ. ಹೊಲಕ್ಕೆ ಒಂಚೂರು ಏನೂ ಆಘಾತ ಆಗುವಂಥದ್ದಿಲ್ಲ. ಒಂದಿಷ್ಟು ನಷ್ಟ ಎದುರಿಸ್ಬೇಕಾದ ಅವಶ್ಯಕತೆ ಇಲ್ಲ. ಸುಂಟರ ಗಾಳಿ ಅವನ ಮೇಲೆ ಏನೂ ಪರಿಣಾಮನೇ ಬೀರಲಿಲ್ಲ. ಆವಾಗ ಅವನಿಗೆ ಗೊತ್ತಾಗ್ತದ ಯಾಕೆ ಇವ ಹೆಚ್ಚಿನ ವೇತನ ತಗೊಂಡನ. ಈ ಮಾತಿನ ಅರ್ಥ ಏನು? ಸುಂಟರ ಗಾಳಿಯೊಳಗೂ ಆತ ಸುಖವಾಗಿ ನಿದ್ರಿಸಬಲ್ಲ ಅಂತಂದ್ರೆ ಏನೂ ನಷ್ಟ ಆಗೋದೇ ಇಲ್ಲ. ಬೇಕಾದಂಥ ಗಾಳಿ ಬರಲಿ, ಅವ ಮೊದಲೇ ಅದಕ್ಕೆ ತಯಾರಾಗಿಬಿಟ್ಟಿದ್ದ. ಏನೇನು ಕೆಲಸ ಮಾಡ್ಬೇಕದನ್ನು ನಿಷ್ಠೆಯಿಂದ ಮೊದಲೇ ಮಾಡಿಬಿಟ್ಟಿದ್ದ. ಖರೆ ಅದಲ್ರಿ. ನಾವು ನಮ್ಮ ಬದುಕಿನಾಗ ಭಾಳ ಸಲ ದಡಬಡಾಯಿಸ್ತಿರ್ತೀವಿ. ಅವಸರಕ್ಕೆ ನಮ್ಮನ್ನು ನಾವು ಸಿಲುಕಿಸ್ಕೊಂಡ್ಬಿಟ್ಟಿರ್ತೀವಿ. ಯಾಕಂದ್ರೆ ನಮ್ಮಲ್ಲಿ ಪೂರ್ವ ಸಿದ್ಧತೆ ಏನೂ ಇರುವುದಿಲ್ಲ. ಹೀಗಾಗಿ ನಾವೆಲ್ಲ ನಮ್ಮ ಬದುಕಿನ ಸುಂಟರ ಗಾಳಿಯೊಳಗೆ ಸುಖವಾಗಿ ನಿದ್ರಿಸ್ಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಯಾವಾಗಲೂ ತಂಗಾಳಿನೇ ಇರಲಿ ಅಂತ ಬಯಸ್ತೀವಿ. ಹಂಗೆ ಬಯಸಬಾರ್ದು. ನಾವೆಲ್ಲದಕ್ಕೂ ಸಿದ್ಧರಾಗಿರಬೇಕು. ನಾವು ಮಾಡುವ ಕಾಯಕದೊಳಗೆ ಸಂಪೂರ್ಣವಾಗಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಮುಂದಾಗುವ ದುರಂತಗಳಿಂದ ಹಿಂದೆ ಮುಕ್ತಿ ಪಡೆಯುವ ಹಂಗೆ ಕೆಲಸ ಮಾಡಬೇಕು. ದುಷ್ಟರಿಂದ ದೂರ ಇರಬೇಕು. ವ್ರತಭ್ರಷ್ಟರ ಜೊತೆ ಕೂಡಬಾರ್ದು. ನಾವು ಗುರುಲಿಂಗ ಜಂಗಮದ ಸೇವೆಯನ್ನು ನಿಷ್ಠೆಯಿಂದ ಮಾಡಬೇಕು. ಕಾಯಕವನ್ನು ಶ್ರದ್ಧೆಯಿಂದ ಮಾಡಬೇಕು. ನಮ್ಮ ಭಕ್ತಿಯನ್ನು, ಮನಸ್ಸನ್ನು ಏಕಾಗ್ರತೆಯಿಂದ ಕಾಯಕಕ್ಕೆ ಕೊಡಬೇಕು ಅನ್ನೋದನ್ನು ಈ ವಚನದ ಮುಖಾಂತರ ಭಾಳ ಚಂದ ಹೇಳ್ತಾಳ ಕಾಲಕಣ್ಣಿಯ ಕಾಮಮ್ಮ. ವಚನ ಹಿಂಗದ ಕೇಳ್ರಿ. ಎನ್ನ ಕರಣಂಗಳ ಲಿಂಗದಲ್ಲಿ ಕಟ್ಟುವೆ, ಗುರು ಲಿಂಗ ಜಂಗಮದ ಕಾಲ ಕಟ್ಟುವೆ. ವ್ರತಭ್ರಷ್ಟರ ನಿಟ್ಟೊರೆಸುವೆ, ಸುಟ್ಟ ತುರನೆ ತೂರುವೆ, ನಿರ್ಭೀತ ನಿಜಲಿಂಗದಲ್ಲಿ ಅಂತ. ನಾವು ಏನು ಮಾಡೋ ಕೆಲಸನೂ ಶ್ರದ್ಧೆಯಿಂದ ಎರಡೂ ಕಣ್ಣುಗಳನ್ನು ಲಿಂಗದೊಳಗೆ ಮುಟ್ಟಿಸಿ ಇಡೀ ನಮ್ಮ ಪಂಚೇಂದ್ರಿಯವನ್ನು ಕೆಲಸಕ್ಕೆ ಏನಂತಾರೆ ಜ್ಞಾನ ಉಳ್ಳವರಾಗಿ ತಮ್ಮನ್ನು ನಾವು ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಮುಂದಾಗುವ ದುರಂತಗಳನ್ನು ತಡೆಯುವ ಹಂಗೆ ಕೆಲಸ ಮಾಡಿದ್ದೆ ಆದರೆ
ನಾವು ಸುಂಟರ ಗಾಳಿಯೊಳಗೆ ಸುಖವಾಗಿ ಮಲ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು, ನಿರ್ಭೀತೆಯಿಂದ ಇರ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು ಇಲ್ಲಿ ಶರಣೆ ಭಾಳ ಚಂದ ಹೇಳ್ಯಾಳ. ಅದಕ್ಕೆ ನಾವು ನಿರ್ಭೀತರಾಗಿರಬೇಕು. ಯಾರು ನಮಗೆ ಹೆಲ್ಪ್ ಮಾಡಿದ್ರೆ ಅವಾಗಿಂದ ಅವಾಗ ಥ್ಯಾಂಕ್ಸ್ ಹೇಳಬೇಕು. ನಮ್ಮಿಂದ ಯಾರಿಗಾದರೂ ತೊಂದರೆ ಆಗಿದ್ರೆ ಅವಾಗಿಂದ ಅವಾಗ ಕ್ಷಮಿಸ್ರಿ ಅಂತ ಕ್ಷಮೆ ಕೇಳಿಬಿಡಬೇಕು. ಯಾರಿಗಾದರೂ ಹೆಚ್ಚಿನ ಹಣ ಕೊಟ್ಟಿದ್ವಿ ಅಂತಂದ್ರೆ ಅದನ್ನು ಮನೆಯವರಿಗೆ ಹೇಳಬೇಕು. ಯಾರಿಂದಾದರೂ ಹಣ ತಗೊಂಡಿದ್ವಿ ಅಂತಂದ್ರೆ ಅದನ್ನು ಕಾಲಕ್ಕೆ ತೀರಿಸ್ಲಿಕ್ಕೆ ಪ್ರಯತ್ನ ಪಡಬೇಕು, ತೀರಿಸ್ಬೇಕು. ಸಣ್ಣ ಮೊತ್ತ ಕೊಟ್ಟಿದ್ವಿ ಅಂತಂದ್ರೆ ಮರೆತು ಬಿಡಬೇಕು. ನಾಳೆ ಎಂದೋ ಬರುವ ಸಾವಿಗೆ ಬರ್ತದ ಸಾವು ಅಂತ ಭಯದಿಂದ ಬೇಡ, ಇಂದಿನ ಬದುಕನ್ನು ಅದಕ್ಕೆ ಸಜ್ಜುಗೊಳಿಸ್ಕೊಂಡು ಸುಖದಿಂದಿರಬೇಕು. ನಾಳೆಯ ದಿನಕ್ಕೆ ಇಂದೇ ತಯಾರಾಗಿರಬೇಕು. ಅಷ್ಟೇ ಅಲ್ಲದೆ ಸುಂಟರ ಗಾಳಿಯೊಳಗೆ ಸುಖವಾಗಿ ನಿದ್ರಿಸು ಹಂಗೆ ನಮ್ಮ ಬದುಕನ್ನು ನಾವು ಕಟ್ಕೊಂಡಿರಬೇಕು, ನಿರ್ಭೀತಿಯಿಂದ ಇರಬೇಕು ಅಂತ. ನಿಮ್ಮ ನಿರ್ಭೀತ ಗೆಳೆಯರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ. ಶ್ರಾವಣ ವಚನ ಪಯಣದೊಳಗೆ ನೀವು ನನ್ನ ಜೊತೆ ಆಗಲು ಸ್ಟೋರೀಸ್ ವಿತ್ ಸುಕೃತ ಅಮರೇಶ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಧನ್ಯವಾದಗಳು. ನಾಳಿನ ದಿನ ಇನ್ನೊಂದು ಹೊಸ ವಚನ, ಹೊಸ ಕತೆ, ಹೊಸ ಶರಣೆಯ ಬದುಕಿನೊಟ್ಟಿಗೆ ಸಿಗ್ತೀನಂತ ಶರಣಾರ್ಥಿ.